ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಮೇಷ ರಾಶಿಯವರಿಗೆ ವಿಶೇಷವಾಗಿ ಜನವರಿ ತಿಂಗಳ ಅಂತ್ಯದೊಳಗೆ ಎ ಅಕ್ಷರದಿಂದ ಹೆಸರು ಹೊಂದಿರುವ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಅತ್ಯಂತ ಮಹತ್ವದ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಕಮೆಂಟ್ನಲ್ಲಿ ಓಂ ದುರ್ಗಾಯೇ ನಮಃ ಎಂದು ಬರೆಯಿರಿ. ವಿಡಿಯೋಗೆ ಒಂದು ಸಣ್ಣ ಲೈಕ್ ಕೊಟ್ರೆ ಇದು ಇನ್ನೂ ಅನೇಕ ಮೇಷರಾಶಿಯವರಿಗೆ ತಲುಪುತ್ತದೆ, ಜೊತೆಗೆ ನಮಗೂ ಕೂಡ ಪ್ರೇರಣೆಯಾಗುತ್ತದೆ. ಈ ವಿಡಿಯೋ ನಿಮ್ಮವರೆಗೆ ತಾನಾಗಿಯೇ ಬಂದಿದೆ ಅಂದ್ರೆ ಅದು ಭಗವಂತನು ನಿಮಗೆ ಕಳುಹಿಸಿರುವಂತಹ ಒಂದು ಸ್ಪಷ್ಟ ಸಂಕೇತ ಎಂದು ನೆನಪಿಟ್ಟುಕೊಳ್ಳಿ. ದಯವಿಟ್ಟು ಈ ವಿಡಿಯೋವನ್ನು ಒಂಟಿಯಾಗಿ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಸಂಪೂರ್ಣ ಗಮನದೊಂದಿಗೆ ಕೇಳಿ. ಏಕೆಂದರೆ ಈ ವಿಡಿಯೋ ನೋಡುತ್ತಿರುವ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗುತ್ತದೆ ಮತ್ತು ನಿಮ್ಮ ಭಾಗ್ಯ ಲೇಖನವು ಬದಲಾಗುವ ಸಮಯ ಇದು. ಮೇಷರಾಶಿಯವರೇ, ಇದುವರೆಗೆ ನೀವು ಅನುಭವಿಸಿದಂತಹ ಒಂಟಿತನ, ನಂಬಿದವರಿಂದಾದ ಮೋಸ, ಒಳಗೆ ಬಚ್ಚಿಟ್ಟ ಕಣ್ಣೀರು, ಯಾರಿಗೂ ಹೇಳಲಾಗದ ನೋವು, ಇವುಗಳಲ್ಲಿ ಒಂದೂ ಸಹ ಯಾದೃಚ್ಛಿಕವಲ್ಲ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹಿಂದೆಯೂ ಒಂದು ದೈವಿಕ ನಿರ್ಣಯ ಇದೆ. ನೀವು ಸಹಿಸಿದ ಪ್ರತಿಯೊಂದು ಅವಮಾನವೂ ಒಂದು ದೊಡ್ಡ ಬದಲಾವಣೆಯ ಭಾಗ. ಈ ಸತ್ಯವನ್ನು ಇವತ್ತಿನವರೆಗೆ ಯಾರೂ ನಿಮಗೆ ಹೇಳಿರಲಿಲ್ಲ. ಇಂದು ಈ ವಿಡಿಯೋ ಮೂಲಕ ಅದು ನಿಮಗೆ ತಿಳಿಯಲಿದೆ. ಜ್ಯೋತಿಷ್ಯ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತಿದೆ, ಮೇಷರಾಶಿಯವರು ಇತರ ರಾಶಿಗಳಿಗಿಂತ ಹೆಚ್ಚು ಮಾನಸಿಕ ಒತ್ತಡ, ಅನ್ಯಾಯ, ನಂಬಿಕೆ ದ್ರೋಹ ಅನುಭವಿಸಿದ ರಾಶಿ. ನೀವು ಎಷ್ಟು ಸತ್ಯವಾಗಿದ್ದರೂ, ಎಷ್ಟು ಒಳ್ಳೆಯದಾಗಿ ನಡೆದುಕೊಂಡರೂ ಕೊನೆಯಲ್ಲಿ ನಿಮ್ಮನ್ನೇ ತಪ್ಪಾಗಿ ಮಾತನಾಡಿದವರು ಇದ್ದಾರೆ. ಇದು ನಿಮ್ಮ ತಪ್ಪಲ್ಲ, ಇದು ನಿಮ್ಮ ಕರ್ಮವೂ ಅಲ್ಲ, ಇದು ಭಗವಂತನು ರೂಪಿಸಿದ ಒಂದು ಯೋಜನೆ. ನಿಮ್ಮ ಮೇಲೆ ಶನಿದೇವರ ಪ್ರಭಾವ ಹೆಚ್ಚು. ಶನಿದೇವರು ನೇರವಾಗಿ ಫಲ ಕೊಡಲ್ಲ, ಮೊದಲು ಪರೀಕ್ಷಿಸುತ್ತಾರೆ, ನಿಮ್ಮೊಳಗಿನ ಶಕ್ತಿಯನ್ನು ಅಳೆಯುತ್ತಾರೆ. ಅದರ ಕಾರಣವೇ ಎಲ್ಲ ಇದ್ದರೂ ತೃಪ್ತಿ ಇಲ್ಲದ ದಿನಗಳು, ಪ್ರಯತ್ನ ಮಾಡಿದರೂ ಫಲ ಸಿಗದ ಕ್ಷಣಗಳು, ನಿಶ್ಶಬ್ದವಾಗಿ ಒಂಟಿಯಾಗಿ ಕಣ್ಣೀರಿಟ್ಟ ರಾತ್ರಿಗಳು, ಹೊರಗೆ ನಗು, ಒಳಗೆ ಸಂಪೂರ್ಣವಾಗಿ ಮುರಿದ ಮನಸ್ಸು. ನೀವು ಭಾವಿಸಿದ್ದೀರಾ ಭಗವಂತ ಮೌನವಾಗಿದ್ದಾನೆ ಎಂದು? ಖಂಡಿತ ಇಲ್ಲ. ಭಗವಂತನು ನಿಮ್ಮನ್ನು ಒಂದು ಮಹತ್ತರ ಹಂತಕ್ಕೆ ಸಿದ್ಧಪಡಿಸುತ್ತಿದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ಕಷ್ಟಗಳು ಮುಗಿಯುವ ಹಂತಕ್ಕೆ ಬಂದಿವೆ. ಆದರೆ ಅದಕ್ಕೂ ಮೊದಲು ಒಳಗಿನ ಬದಲಾವಣೆಗಳು ಕಾಣಿಸುತ್ತವೆ. ನೀವು ಗಮನಿಸಿದ್ದರೆ ಇತ್ತೀಚೆಗೆ ನೀವು ಹೆಚ್ಚು ಮೌನವಾಗಿದ್ದೀರಿ. ಚಿಕ್ಕ ವಿಷಯಗಳಿಗೆ ಕೋಪಗೊಳ್ಳುವುದಿಲ್ಲ. ಯಾರೇನೇ ಅಂದರೂ ಮನಸ್ಸು ಶಾಂತವಾಗಿದೆ. ಇದು ನಿರ್ಲಕ್ಷ್ಯ ಅಲ್ಲ, ಇದು ಪರಿಪಕ್ವತೆ. ಮೊದಲು ಸಣ್ಣ ವಿಷಯಕ್ಕೂ ನೋವಾಗುತ್ತಿತ್ತು, ಈಗ ನೋವಿದ್ದರೂ ಹೇಳಿಕೊಳ್ಳುವುದಿಲ್ಲ. ಇದು ನಿಮ್ಮ ಮನಸ್ಸು ಹೇಳುತ್ತಿರುವ ಸಂಕೇತ, ನೀನು ಬದಲಾಗುತ್ತಿದ್ದೀಯಾ ಎಂದು. ಏಕೆಂದರೆ ಮುಂದೆ ಬರುವ ಅದೃಷ್ಟವನ್ನು ಹೊರುವಷ್ಟು ನೀವು ಬಲವಾಗಿರಬೇಕು. ಇನ್ನೊಂದು ಪ್ರಮುಖ ಬದಲಾವಣೆ ಏನೆಂದರೆ, ನೀವು ಈಗ ನಿಮ್ಮ ನೋವನ್ನು ಯಾರಿಗೂ ಹೇಳಲು ಮನಸ್ಸು ಮಾಡುತ್ತಿಲ್ಲ. ಒಂದು ಕಾಲದಲ್ಲಿ ಯಾರಾದರೂ ಅರ್ಥ ಮಾಡಿಕೊಳ್ಳಬಹುದು ಅನ್ನೋ ಭಾವನೆ ಇತ್ತು, ಈಗ ಅದು ನಿಮ್ಮಲ್ಲಿಲ್ಲ. ಇದು ನಿರಾಶೆಯಲ್ಲ, ಇದು ಸ್ವಾವಲಂಬನೆಯ ಆರಂಭ. ಈ ಹಂತದಲ್ಲಿ ಹಳೆಯ ಜನರ ಮೇಲೆ ಆಸಕ್ತಿ ಕಡಿಮೆಯಾಗುತ್ತದೆ, ಹಳೆಯ ಸಂಬಂಧಗಳು ದೂರವಾಗುತ್ತವೆ. ಇದು ಸಹಜ, ಏಕೆಂದರೆ ನೀವು ಹೊಸ ಅಧ್ಯಾಯಕ್ಕೆ ಕಾಲಿಡುತ್ತಿದ್ದೀರಿ. ಹಳೆಯ ಶಕ್ತಿಗಳು, ಹಳೆಯ ಬಂಧಗಳು ನಿಮ್ಮ ಜೊತೆ ಬರೋದಿಲ್ಲ. ಹೊರಗಿನವರಿಗೆ ನೀವು ಬದಲಾಗಿದಂತೆ ಕಾಣಬಹುದು, ಆದರೆ ನಿಜವಾಗಿ ನೀವು ನಿಮ್ಮ ನಿಜ ಸ್ವರೂಪಕ್ಕೆ ಮರಳುತ್ತಿದ್ದೀರಿ. ಮೇಷರಾಶಿಯವರೇ, ನಿಮ್ಮ ಸುತ್ತಲೂ ಈಗ ಒಂದು ದೈವಿಕ ರಕ್ಷಣಾ ಕವಚ ರೂಪುಗೊಳ್ಳುತ್ತಿದೆ. ಅದು ಏನು ಗೊತ್ತಾ? ದುರ್ಗಾದೇವಿಯ ಅನುಗ್ರಹ. ಇತ್ತೀಚೆಗೆ ನೀವು ಗಮನಿಸಿದ್ದರೆ ಅಮ್ಮನವರ ಹೆಸರು ಹೆಚ್ಚು ಕೇಳಿಸುತ್ತಿದೆ. ದುರ್ಗಾಮಾತೆಯ ದೇವಸ್ಥಾನಗಳು ಎದುರಾಗುತ್ತಿವೆ. ಎಲ್ಲೋ ದುರ್ಗಾದೇವಿಯ ಕುರಿತು ಮಾತು ಬರುತ್ತಿದೆ. ಇವು ಯಾದೃಚ್ಛಿಕವಲ್ಲ, ಇದು ಅಮ್ಮನವರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರುವ ಸಂಕೇತ. ಅಮ್ಮನವರ ಕೃಪೆ ಮೊದಲು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ನಿಮಗೆ ಹಾನಿ ಮಾಡಿದವರನ್ನು ನಿಮ್ಮ ದಾರಿಯಿಂದ ತೆಗೆದುಹಾಕುತ್ತದೆ. ನಿಮ್ಮ ಮೇಲೆ ನಿಂದನೆ ಮಾಡಿದವರ ನಿಜ ಸ್ವರೂಪವನ್ನು ಹೊರತೆಗೆಯುತ್ತದೆ. ಆ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಅಶಾಂತಿ ಇರುತ್ತದೆ, ಆದರೆ ನಂತರ
ಆಳವಾದ ಶಾಂತಿ ಬರುತ್ತದೆ. ನಿಮ್ಮ ಜೀವನದಲ್ಲಿ ಕಾಣಿಸುವ ಮೊದಲ ಸಂಕೇತಗಳು: 1. ವಿಶೇಷ ಕನಸುಗಳು. ಸಾಮಾನ್ಯ ಕನಸುಗಳಲ್ಲ, ನಿಮಗೆ ಸ್ಪಷ್ಟವಾಗಿ ನೆನಪುಳಿಯುವಂತಹ ಕನಸುಗಳು. ಇವುಗಳಲ್ಲಿ ಯಾವುದಾದರೂ ಕಾಣಿಸಬಹುದು: ದೀಪ, ಸಿಂಹ, ಕೆಂಪು ಬಣ್ಣ, ದೇವಸ್ಥಾನ, ಗಂಟೆ ಶಬ್ದ. ಇವೆಲ್ಲವೂ ಕೂಡ ಕಷ್ಟಗಳ ಅಂತ್ಯದ ಮುನ್ನ ಬರುವ ದೈವಿಕ ಸೂಚನೆಗಳು. 2. ಕೇಳದೆ ಬರುವ ಸಹಾಯ. ನೀವು ಯಾರನ್ನೂ ಕೇಳದೇ ಇದ್ದಾಗಲೇ ಯಾರೋ ಒಬ್ಬರು ಹಣದ ರೂಪದಲ್ಲೋ ಮಾತಿನ ರೂಪದಲ್ಲೋ ಸಹಾಯಕ್ಕೆ ಬರುತ್ತಾರೆ. ಇದು ಭಗವಂತನ ಅನುಗ್ರಹ ಸಿಕ್ಕಿರುವ ಸ್ಪಷ್ಟ ಸಂಕೇತ. ಎ ಅಕ್ಷರದ ವ್ಯಕ್ತಿಯ ಪಾತ್ರ. ಈ ತಿಂಗಳಿನಲ್ಲಿ ಎ ಅಕ್ಷರದಿಂದ ಹೆಸರು ಹೊಂದಿರುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಅವರು ವ್ಯಕ್ತಿಯಾಗಿರಬಹುದು, ಸಂಸ್ಥೆಯಾಗಿರಬಹುದು, ಒಂದು ಘಟನೆ ಆಗಿರಬಹುದು. ಆದರೆ ಆ ಎ ಅಕ್ಷರದ ಮೂಲಕ ನೀವು ತೆಗೆದುಕೊಳ್ಳುವ ನಿರ್ಣಯಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತವೆ. ಮೊದಲು ನಿಮಗೆ ಭಯ ಹೋಗುತ್ತದೆ, ನಂತರ ಸಂದೇಹ ಬರುತ್ತದೆ, ಇದು ನಿಜಾನ ಅನಿಸುತ್ತದೆ. ಆದರೆ ಕಾಲಕ್ರಮೇಣ ಇದೇ ಸರಿಯಾದ ದಾರಿ ಎಂದು ನಿಮಗೆ ತಾನೇ ಅರ್ಥವಾಗುತ್ತದೆ. ನಿಮ್ಮ ಹೆಸರು, ಗುರುತು, ಸ್ಥಾನ ಎಲ್ಲವೂ ಬದಲಾಗುತ್ತದೆ. ಇದು ಸಣ್ಣ ಬದಲಾವಣೆ ಅಲ್ಲ, ಇದು ಜೀವನ ಮಟ್ಟದ ಪರಿವರ್ತನೆ. ಶೀಘ್ರದಲ್ಲೇ ನೀವು ಊಹಿಸದ ಸಮಯದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಮನೆ ಬಾಗಿಲು ತಟ್ಟುತ್ತಾರೆ. ಅವರು ಸ್ನೇಹಿತರಾಗಬಹುದು, ಬಂಧುವಾಗಿರಬಹುದು, ಅಥವಾ ಸಂಪೂರ್ಣ ಅಪರಿಚಿತ ವ್ಯಕ್ತಿಯಾಗಿರಬಹುದು. ಆದರೆ ಅವರು ತರುವ ಮಾತು, ಮಾಹಿತಿ, ಆಲೋಚನೆ ನಿಮ್ಮ ಜೀವನದ ಹಂತವನ್ನೇ ಬದಲಾಯಿಸುತ್ತದೆ. ಮೊದಲು ಗೊಂದಲ, ಅಶಾಂತಿ ಹೆಚ್ಚಾಗುತ್ತದೆ. ಇದು ಅವರ ಶಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತಿರುವ ಸಂಕೇತ. ಈ ಬಾರಿ ಬರುವ ವ್ಯಕ್ತಿ ಮೋಸ ಮಾಡಲು ಅಲ್ಲ, ದಾರಿ ತೋರಿಸಲು ಬರುತ್ತಾರೆ. ನಿಮ್ಮೊಳಗಿನ ಅಗ್ನಿ ಜಾಗೃತವಾಗುತ್ತಿದೆ. ಸ್ವಭಾವತಃ ನೀವು ಶಾಂತರು, ಆದರೆ ಹೆಚ್ಚು ಕಾಲ ಅನ್ಯಾಯ ಸಹಿಸಿದಾಗ ಒಳಗೊಂದು ಅಗ್ನಿ ಇರುತ್ತದೆ. ಈಗ ಆ ಅಗ್ನಿ ಜಾಗೃತವಾಗುತ್ತಿದೆ. ಇತರರಿಗೆ ಹಾನಿ ಮಾಡಲು ಅಲ್ಲ, ನಿಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಳಲು, ನಿಮ್ಮ ಜೀವನದ ನಿಯಂತ್ರಣ ನಿಮ್ಮ ಕೈಗೆ ತೆಗೆದುಕೊಳ್ಳಲು. ಈ ಹಂತದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚುತ್ತದೆ. ಕುಟುಂಬದಲ್ಲಿ ಶಾಂತಿ ಬರುತ್ತದೆ. ನಿಮ್ಮ ಸಮಯ ಮತ್ತು ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತದೆ. ಈ ತಿಂಗಳಿನಲ್ಲಿ ಸಾಧ್ಯವಾದರೆ ಸಮೀಪದ ದುರ್ಗಾಮಾತೆ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇಲ್ಲದಿದ್ದರೆ ನಿಮ್ಮ ಗ್ರಾಮ ದೇವತೆಯನ್ನು ದರ್ಶನ ಮಾಡಿ. ನೀವು ಮಾಡಬಹುದಾದ ಉಪಾಸನೆಗಳು: ಕುಂಕುಮ ಅರ್ಚನೆ, ಮಂದಾರ ಹೂ ಸಮರ್ಪಣೆ, ಬೆಲ್ಲದ ಪಾನಕ, ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪ. ಇನ್ನು ನೀವು ಜಪಿಸಬೇಕಾದ ಮಂತ್ರ: ಓಂ ದುಂ ದುರ್ಗಾಯೇ ನಮಃ. 21 ಅಥವಾ 108 ಬಾರಿ ಈ ಮಂತ್ರವನ್ನು ಜಪಿಸಿ. ಇದರಿಂದ ಮನಃಶಾಂತಿ, ಆಧ್ಯಾತ್ಮಿಕ ಬೆಳವಣಿಗೆ, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ, ಆಂತರಿಕ ಬಲ ಮತ್ತು ಧೈರ್ಯ. ಫಲ ಸ್ವಲ್ಪ ತಡವಾದರೂ ನಿಮ್ಮ ಗುರುತು ಶಾಶ್ವತವಾಗಿರುತ್ತದೆ. ಈ ತಿಂಗಳಲ್ಲಿ ಆರ್ಥಿಕ ಅಡಚಣೆಗಳು ದೂರಾಗುತ್ತವೆ. ಹಳೆಯ ಸಾಲಗಳು ತೀರಿಸುವ ಸಾಧ್ಯತೆ ಇದೆ. ಸಣ್ಣ ಉಳಿತಾಯ ದೊಡ್ಡ ಸಹಾಯವಾಗುತ್ತದೆ. ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತದೆ. ನಿಮ್ಮನ್ನು ನಿರ್ಲಕ್ಷಿಸಿದವರು ಮತ್ತೆ ಸಂಪರ್ಕ ಮಾಡುತ್ತಾರೆ. ನಿಮ್ಮ ಮಾತಿಗೆ ದ್ವಿಗುಣ ಮೌಲ್ಯ ಸಿಗುತ್ತದೆ. ವ್ಯಾಪಾರ, ರಿಯಲ್ ಎಸ್ಟೇಟ್, ಚಿತ್ರರಂಗ, ರಾಜಕೀಯ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆ ಇದೆ. ಕೊನೆ ಸಂದೇಶ: ಜನವರಿ ತಿಂಗಳ ಅಂತ್ಯದೊಳಗೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಹೊಸ ಅಧ್ಯಾಯಕ್ಕೆ ನೀವು ಅಡಿಪಾಯ ಹಾಕುತ್ತೀರಿ. ಇದು ಊಹೆಯಲ್ಲ, ಇದು ಭಗವಂತನು ನಿಮಗಾಗಿ ಬರೆದಂತಹ ಮಾರ್ಗ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.